ವೆಲ್ಕಮ್ ಬ್ಯಾಕ್. ಕಳೆದ ಒಂದು ವಿಡಿಯೋದಲ್ಲಿ ನಾವು ಭಿನ್ನರಾಶಿಗಳಲ್ಲಿನ ವಿಧಗಳು ಮತ್ತು ಭಿನ್ನರಾಶಿಗಳ ಪರಿವರ್ತನೆ ಅಂದರೆ ಸಮಭಿನ್ನ ರಾಶಿಯಿಂದ ವಿಷಮ ಭಿನ್ನರಾಶಿ, ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡಿದ್ವಿ. ಹಾಗೆ ಇಕ್ವಿವ್ಯಾಲೆಂಟ್ ಫ್ರ್ಯಾಕ್ಷನ್ಸ್ ಅಂದರೆ ಸಮಾನ ಭಿನ್ನರಾಶಿಗಳನ್ನು ಹೇಗೆ ಬರೆಯೋದು ಇದನ್ನೆಲ್ಲ ಕಲ್ತ್ಕೊಂಡಿದ್ವಿ. ಈಗ ಈ ವಿಡಿಯೋದಲ್ಲಿ ನಾವು ಎರಡು ಭಿನ್ನರಾಶಿಗಳನ್ನು ಕೊಟ್ಟು ಆ ಕೊಟ್ಟಂತಹ ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳು ಹೌದಾ ಅಲ್ವಾ ಪರೀಕ್ಷಿಸಿ ಅಂತ ಕೇಳಿದ್ರು ಅಂದರೆ ಹೇಗೆ ಮಾಡೋದು ಅಂತ ನೋಡೋಣ. ಎಕ್ಸಾಂಪಲ್ 5/8 ಮತ್ತು 20/32 ಇವು ಸಮಾನ ಭಿನ್ನರಾಶಿಗಳು ಹೌದಾ ಅಲ್ವಾ ಅಂತ ಪರೀಕ್ಷಿಸಿ ಅಂತ ಕೇಳ್ತಾರೆ. ಏನೆಲ್ಲ ತುಂಬ ಸಿಂಪಲ್, ಈಸಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದರೆ ಹೇಗೆ, ಇದ್ರದ್ದು ಅಂಶ ಮತ್ತು ಮತ್ತೊಂದು ಭಿನ್ನರಾಶಿಯ ಛೇದ ಗುಣಾಕಾರ, ಹಾಗೆ ಇದ್ರ ಛೇದ ಈ ಭಿನ್ನರಾಶಿಯ ಅಂಶ ಗುಣಾಕಾರ ಮಾಡಿದಾಗ ನಮಗೆ ಎರಡು ಆನ್ಸರ್ಗಳು ಸೇಮ್ ಬಂದವು ಅಂತಂದರೆ ಈ ಎರಡು ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳು ಹೌದು ಅಂತ. ಬೇರೆ ಬೇರೆ ಬಂದರೆ ಸಮಾನ ಭಿನ್ನರಾಶಿಗಳು ಅಲ್ಲ ಅಂತ ನೋಡೋಣ. ಈಗ 5 10, 10ಕ್ಕೆ 0, ದಶಕ 1, 5 3 15, 1 16, 160 ಬಂತು. 8 2 16, 8 0ಗೆ 0. ಎರಡು ಆನ್ಸರ್ ಸೇಮ್ ಇದೆ. ಹಾಗಾಗಿ 5/8 ಮತ್ತು 20/32 ಇವೆರಡು ಏನು ಅಂತಂದರೆ ಸಮಾನ ಭಿನ್ನರಾಶಿಗಳು ಹೌದು ಅಂತ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. 7/12 ಮತ್ತು 36/60 ನೋಡೋಣ. ಇಲ್ಲೂ ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇವೆರಡು ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳು ಹೌದಾ ಅಲ್ವಾ ಅಂತ ಈಸಿಯಾಗಿ ಪರೀಕ್ಷೆ ಮಾಡ್ಬೋದು. ಇದ್ರದ್ದು ಅಂಶ, ಇದ್ರದ್ದು ಛೇದ. 12 × 36, 7 6 7 6 42, 0. ಇಲ್ಲಿ 12 6 72, ದಶಕ 7. 12 3 36, 36 7 43. ಸೊ ಇದ್ರದ್ದು 420 ಆನ್ಸರ್ ಸಿಕ್ಕರೆ ಇದ್ರದ್ದು 432 ಸಿಕ್ತು. ಸೊ ಎರಡು ಡಿಫ್ರೆಂಟ್ ಆನ್ಸರ್ ಬಂದಿರೋದ್ರಿಂದ ಇವೆರಡೂ ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳು ಅಲ್ಲ, ಇವು ಹೌದು ಅಂತ ಹೇಳಿ ಈಸಿಯಾಗಿ ಕಂಡುಹಿಡಿಬೋದು. ಇವಾಗ ಮುಂದಿನ ಒಂದು ವಿಷಯ ಭಿನ್ನರಾಶಿಗಳ ಹೋಲಿಕೆ. ಅಂದರೆ ಚಿಕ್ಕದು, ದೊಡ್ಡದು ಮತ್ತು ಸಮ ಚಿಹ್ನೆಗಳನ್ನು ಹೇಗೆ ಎರಡು ಭಿನ್ನರಾಶಿಗಳ ಮಧ್ಯೆ ಹಾಕೋದು ಅನ್ನೋದಕ್ಕೆ ಈಗ ನೀವೆಲ್ಲ ಹೇಗೆ ಕಲ್ತಿದ್ದೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನೋಡಿ, 3/4, 1/4 ಅಂದರೆ ಏನು, ಎರಡೂ ಛೇದಗಳು ಸೇಮ್ ಇದ್ದಾಗ ನಮಗೆ ಅಂಶದಲ್ಲಿ ಯಾವ ಕಡೆ ದೊಡ್ಡ ಸಂಖ್ಯೆ ಇದೆಯೋ ಆ ಭಿನ್ನರಾಶಿ ದೊಡ್ಡದು ಅಂತ ಹೇಳ್ಕೊಟ್ಟಿರ್ತಾರೆ. ಅವಾಗ ನಾವು ಹೆಂಗೆ ಹಾಕ್ತೀವಿ, ಈ ಭಿನ್ನರಾಶಿ ದೊಡ್ಡದಾಗತ್ತೆ, ಈ ಬಾಯಿ ಅಗಲ ಇರೋ ಕಡೆ ಅದನ್ನು ಮಾಡಿ ಹಾಕ್ತೀವಿ. ಇದು ಚಿಕ್ಕ ಭಿನ್ನರಾಶಿ, ಇದು ದೊಡ್ಡ ಭಿನ್ನರಾಶಿ. ಇದನ್ನೆಲ್ಲ ಕಡೆಯೂ ಸಾಮಾನ್ಯವಾಗಿ ಹೇಳ್ಕೊಟ್ಟಿರ್ತಾರೆ. ಹೆಂಗೆ, ಛೇದಗಳು ಸೇಮ್ ಇದ್ದಾಗ ಅಂಶದಲ್ಲಿ ಎಲ್ಲಿ ದೊಡ್ಡದಿರುತ್ತೋ ಅದು ಭಿನ್ನರಾಶಿ ದೊಡ್ಡದು ಅಂತ. ಹಾಗೆ ಎರಡನೇದು ಏನು ಹೇಳ್ಕೊಟ್ಟಿರ್ತಾರೆ, ಅಂಶ ಸೇಮ್ ಇದ್ದಾಗ 2/5, 2/3. ಈಗ ನೋಡಿ, ಅಂಶ 2 ಇದೆ, ಛೇದ ಬೇರೆ ಬೇರೆ ಇದೆ. ಇವಾಗ ಏನು ಹೇಳ್ಕೊಟ್ಟಿರ್ತಾರೆ, ನಮಗೆ ಕಾಮನಾಗಿ ಎಲ್ಲರೂ ಹೇಳ್ಕೊಟ್ಟಿರ್ತಾರೆ. ಹೆಂಗೆ ಅಂತಂದರೆ, ಅಂಶಗಳು ಒಂದೇ ಆಗಿದ್ದಾಗ ಛೇದದಲ್ಲಿ ಎಲ್ಲಿ ಚಿಕ್ಕದಿದೆಯೋ ಆ ಭಿನ್ನರಾಶಿ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಆ ಕಡೆ ಬಾಯಿ ಹೀಗೆ ಅಗಲ ಮಾಡಿ ಹಾಕಬೇಕು ಅಂತ ಹೇಳಿ ಇವೆರಡು ರೂಲ್ ಹೇಳ್ಕೊಟ್ಟಿರ್ತಾರೆ. ಆಯಿತಾ. ಇನ್ನು ನೆಕ್ಸ್ಟ್ ಬರೋಣ. ಇದು ಗೊತ್ತೀಗ ಕಾಮನಾಗಿ, ಏನೋ ಅಂಶ ಸೇಮ್ ಇದ್ದಾಗ, ಛೇದ ಸೇಮ್ ಇದ್ದಾಗ ಮತ್ತು ಅಂಶ ಸೇಮ್ ಇದ್ದಾಗ ಇವೆರಡು ರೂಲ್ ಹೇಳ್ಕೊಟ್ರು. ಇವನ್ನ ನೆನಪಿಟ್ಕೊಂಡು ಮಾಡ್ಬೇಕು ನಾವು. ಇನ್ನೊಂದು ಹೇಳ್ಕೊಡ್ತಾರೆ, ಏನು, ಅಂಶ ಮತ್ತು ಛೇದ ಎಲ್ಲನೂ ಬೇರೆ ಬೇರೆ ಇರುತ್ತೆ ಅಲ್ಲಿ. ಹೆಂಗೆ, 3/4 ಆಮೇಲೆ 4/5 ಈ ಥರ ಇದೆ. ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತಾರೆ, 4 ಮತ್ತು 5 ಲಸ ತೆಗಿಬೇಕು. ಆವಾಗ ಲಸ ತೆಗಿತೀವಿ. ಹೆಂಗೆ, ಫಸ್ಟ್ 2ರಿಂದ 2 2 5 ಹೋಗಲ್ಲ, 5 ಹಾಗೆ ಬರ್ಕೋತೀವಿ. ಮತ್ತು 2 1 5 ಹಾಗೆ ಬರ್ಕೋತೀವಿ. ಇನ್ನೊಮ್ಮೆಲೆ 5 1 5 1
2 ಎಳ್ಳಿ 4, 4 5 20. ಇವನ್ನೇನು ಮಾಡ್ಕೋಬೇಕು, ಛೇದಗಳನ್ನು ಸೇಮ್ ಮಾಡ್ಕೋಬೇಕು. ನಾಲ್ಕರ ಮಗ್ಗಿಯಲ್ಲಿ 20 ಯಾವಾಗ ಬರುತ್ತೆ, 4 5 ಇಲ್ಲೂ 5. ಹಾಗೆ 5ರ ಮಗ್ಗಿಯಲ್ಲಿ 20 ಯಾವಾಗ ಬರುತ್ತೆ, 5 4 ಸೇಮ್ ಅಂತ ಗುಣಿಸ್ಕೊತೀವಿ. 5 3 15, 4 5 20, 4 4 16, 5 4 20. ಇವಾಗ ಛೇದಗಳು ಸೇಮ್ ಆದವು. ಮೇಲೆ ಎಲ್ಲಿ ದೊಡ್ಡದಿದೆಯೋ ಆ ಭಿನ್ನರಾಶಿ ದೊಡ್ಡದು. ಆವಾಗ ಈ ಥರ ಹಾಕಿ ಕೊನೆಗೆ ಇದನ್ನು ಹೇಳ್ಕೊಟ್ಟಿರ್ತಾರೆ. ಇಷ್ಟೆಲ್ಲ ನಮಗೆ ಹೇಳ್ಕೊಟ್ಟಿರ್ತಾರೆ. ಇವನ್ನೆಲ್ಲ ನೆನಪಿಟ್ಕೊಂಡ್ರೆ ಮಾಡೋಕ್ಕಾಗೋದು. ಆದರೆ ನಾನಿವತ್ತು ಒಂದು ಟ್ರಿಕ್ ಹೇಳ್ತೀನಿ. ಅದು ಎಷ್ಟು ಈಸಿ ಅಂತಂದರೆ, ನೀವು ಯಾವ ಭಿನ್ನರಾಶಿನಾದರೂ ಕೊಡಲಿ, ಏನು ಇದನ್ನೆಲ್ಲ ನೆನಪಿಟ್ಕೊಳ್ಳೋದು ಬೇಡ. ಅಂದರೆ ಏನು, ಛೇದ ಸೇಮ್ ಇದೆ, ಇಲ್ಲಿ ದೊಡ್ಡದೆಲ್ಲಿದೆಯೋ ಅಲ್ಲಿ ಹಾಕಬೇಕು, ಅಂಶ ಸೇಮ್ ಇದೆ, ಅಲ್ಲಿ ಚಿಕ್ಕದಿದೆಯೋ ಅದನ್ನು ದೊಡ್ಡದು ಹಾಕಬೇಕು, ಲಸ ಇದೆಲ್ಲ ಬೇಡ ಹೋಲಿಕೆ ಮಾಡೋವಾಗ, ಈ ಚಿಹ್ನೆ ಹಾಕುವಾಗ. ತುಂಬ ಈಸಿಯಾಗಿ ಒಂದು ಟ್ರಿಕ್ ಏನಂತಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದನ್ನೇ ತೊಗೊಳ್ಳೋಣ. 3/4 1/4 ಇದೆಯಾ. ಇವಾಗ ಏನಿಲ್ಲ, ಜಸ್ಟ್ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಬರ್ಕೊಳ್ಳಿ. 4 3 12, 4 1 4. ಎಲ್ಲಿ ದೊಡ್ಡದಿದೆ ಸಂಖ್ಯೆ, 12 ದೊಡ್ಡ ಸಂಖ್ಯೆ, ಆ ಕಡೆ ದೊಡ್ಡದು ಮಾಡಿ ಬರೀರಿ ಅಷ್ಟೇ. ಎರಡನೇದು ನೋಡೋಣ. 2/5 2/3. ಇಲ್ಲಿನೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಬರ್ಕೊಳ್ರಿ. 3 2 6, 5 2 10. ಯಾವ ಕಡೆ ದೊಡ್ಡದು ಬಂತು, 10 ದೊಡ್ಡದು, ಈ ಕಡೆ ದೊಡ್ಡದು ಮಾಡಿ ಹಾಕಿ ನೋಡಿ. ಹಾಗೆ ಇದನ್ನು ನೋಡೋಣ. 3/4 4/5. 5 3 15, 4 4 16. ದೊಡ್ಡದೆಲ್ಲಿದೆ, 16 ಈ ಕಡೆ ಇದೆ. ಹೀಗೆ ಮಾಡಿ ಹಾಕಿದರೆ ಭಿನ್ನರಾಶಿ ನೋಡಿ ಕರೆಕ್ಟಾಗೇ ಬಂದಿದೆ ಆನ್ಸರ್ ನಾವು ಮಾಡಿದ್ದಕ್ಕೂ. ಈ ರೀತಿ ನಾವು ಹೋಲಿಕೆ ಮಾಡೋದಕ್ಕೆ ಇಷ್ಟು ಟ್ರಿಕ್ ಯೂಸ್ ಮಾಡಿಕೊಂಡ್ರೆ ಸಾಕು. ಇನ್ನೂ ಜಾಸ್ತಿ ಎಕ್ಸಾಂಪಲ್ ನೋಡೋಣ. ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಈಗ 3/3 ಅಂದರೆ ಇದು ಕೂಡ 3/3 ಅಂದರೆ 1 ಅಂತಾನೆ. ಹೇಗೆ, 3 1 3 1 ಇದ್ರ ಬೆಲೆ 1 ಆಗುತ್ತೆ. ಈಕ್ವಲ್ ಸೈನ್ ಹಾಕಬೇಕು. ಇದು ಗೊತ್ತಾಗಲ್ಲ ನಮಗೆ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ನೇ ಮಾಡಿ. ಇಲ್ಲಿ ಏನು ಡಿನಾಮಿನೇಟರ್ ಇಲ್ಲ ಅಂದರೆ 1 ಇರುತ್ತೆ ಯಾವಾಗಲೂ. 3 1 3 3 1 3 ನೋಡಿ, ಇಲ್ಲೂ 3 ಇಲ್ಲೂ 3 ಬಂತು, ಈಕ್ವಲ್ ಸೈನ್. ಸೊ ಇಲ್ಲೂ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ನೇ ಮಾಡಿ. 3 3 9, 4 3 12. ಯಾವ ಕಡೆ ಜಾಸ್ತಿ ಬಂತು, ಇಲ್ಲಿ ಗೊತ್ತಾಗುತ್ತೆ. ಇದು 3 1 3 1 1 ಅಂತ. ಇದು 3/4 ಅಂದರೆ ಇದು ಸಮಭಿನ್ನ ರಾಶಿ. ಸಮಭಿನ್ನ ರಾಶಿಗಳು ಯಾವಾಗಲೂ 1ಕ್ಕಿಂತ ಚಿಕ್ಕವು, ಇಲ್ಲಿ ಒಂದೇ ದೊಡ್ಡದಾಗಿರುತ್ತೆ, ಗೊತ್ತಾಗುತ್ತೆ ನೋಡಿ. ಹಾಗೆ ಇಲ್ಲಿಗೆ ಬನ್ನಿ. 2 2 4, 4 1 4. ಇಲ್ಲಿನೂ ಸೇಮ್ ಬಂತು, ಹಾಗಾಗಿ ಈಕ್ವಲ್ ಸೈನ್ ಹಾಕ್ತೀವಿ. ಹಾಗೆ ಇಲ್ಲಿ ನೋಡಿ 3 1 3, 2 2 4. ಯಾವ್ದು ದೊಡ್ಡದು, 4 ದೊಡ್ಡದು, ಆ ಕಡೆ ಮಾಡಿ ಹಾಕೋದು. ಹಾಗೆ ಇಲ್ಲಿ ನೋಡಿ 10 7 70, 10 7 70, 9 5 45. ಯಾವ ಕಡೆ ದೊಡ್ಡದು, 70 ದೊಡ್ಡದು, ಸೊ ಈ ಕಡೆ ಹಾಕಬೇಕು. 8 3 24, 7 4 28, 28 ದೊಡ್ಡದು, ಈ ಕಡೆ ಮಾಡಿ ಹಾಕಬೇಕು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಏನು ಮಾಡೋದು, ಇಲ್ಲಿ ಬರೀ 3 ಇದೆ, ಡಿನಾಮಿನೇಟ್ರ್ ಇಲ್ಲ ಅಂದಾಗ 1 ಇರುತ್ತೆ. 11 1 11, 3 3 9, 11 ದೊಡ್ಡದು, ಈ ಕಡೆ ಮುಖ ಮಾಡಿ ಹಾಕ್ತೀವಿ. ಹಾಗೆ ಇಲ್ಲೂ ಡಿನಾಮಿನೇಟ್ರ್ ಇಲ್ಲ, ಏನಿಲ್ಲ ಅಂದರೆ 1 ಇರುತ್ತೆ. 7 1 7, 4 2 8, 8 ದೊಡ್ಡದು, 8 ಕಡೆಗೆ ಮುಖ ಮಾಡಿ ಹಾಕ್ತೀವಿ. ಹಾಗೆ ಇಲ್ಲಿ ನೋಡಿ, ಇಲ್ಲೂ ಹಾಗೆ ಮಾಡಿ. 12 2 24, 25 1 25. ಯಾವ್ದು ದೊಡ್ಡದು, 25 ದೊಡ್ಡದು, ಹೀಗೆ ಬರುತ್ತೆ. ಹಾಗೆ ಇಲ್ಲಿ ನೋಡಿ 10ನೇ ಲೆಕ್ಕ, ಕೊನೆ ಲೆಕ್ಕ ಮಾಡೋಣ. 15 4 60, 45 3 3 5 15ಕ್ಕೆ 5 ದಶಕ 1, 3 4 12 1 13, 135 ದೊಡ್ಡದು. ಆವಾಗ ಈ ಕಡೆ ಮುಖ ಮಾಡಿ ಹಾಕಿ ನೋಡಿ. ಈ ಈಸಿ ಟ್ರಿಕ್ ತಿಳ್ಕೊಂಬಿಟ್ರೆ ನಾವು ಅದನ್ನ LCM ತೆಗಿ ಅಥವಾ ಛೇದ ಸೇಮ್ ಇದ್ದಾಗ ಮೇಲ್ ದೊಡ್ಡದು ಯಾವುದು, ಅದು ದೊಡ್ಡ ಭಿನ್ನರಾಶಿ, ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋ ಇದನ್ನೇ ಬೇಡ. ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋದು, ಯಾವ ಕಡೆ ದೊಡ್ಡದು ಬರುತ್ತೋ ಆ ಕಡೆ ಬಾಯಿನ ಅಗಲ ಮಾಡಿ ಹಾಕ್ಬಿಟ್ರೆ ನಮ್ಗೆ ಈಸಿಯಾಗಿ ನಾವು ಹೋಲಿಕೆಯನ್ನು ಮಾಡ್ಬೋದು.